ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅವಿಲ್ ಅಂತ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಾಗ್ತದೆ. ಇದನ್ನ ಮಾಡಲಿಕ್ಕೆ ಮೊದಲಿಗೆ ನಾನು ಮನೆಯಲ್ಲಿ ಬಿಟ್ಟಿರುವ ಸ್ವಲ್ಪ ತೊಂಡೆಕಾಯಿಯನ್ನು ಕುಯ್ದು ತಗೊಳ್ತಾ ಇದ್ದೇನೆ. ಇದರ ಜೊತೆಗೆ ಇನ್ನಷ್ಟು ತರಕಾರಿಗಳೆಲ್ಲ ಇದೆ, ಸ್ವಲ್ಪ ತರಕಾರಿ ಇದೆ, ಎಲ್ಲದನ್ನ ಸೇರಿಸಿ ಈ ರೆಸಿಪಿಯನ್ನ ಮಾಡ್ಕೊಳ್ತೇನೆ. ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನ ತಂದಿರ್ತಾರೆ, ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಈ ಒಂದು ರೆಸಿಪಿಯನ್ನ ಮಾಡ್ತಾರೆ. ತುಂಬಾನೇ ಚೆನ್ನಾಗಾಗ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಕುಕ್ಕರಲ್ಲಿ ಕಟ್ ಮಾಡಿರುವ ತರಕಾರಿಗಳನ್ನ ಹಾಕೊಳ್ತೇನೆ. ಇದಕ್ಕೆ ನಾನು ಸ್ವಲ್ಪ ತೊಂಡೆಕಾಯಿ ಹಾಗೆ ಕಟ್ ಮಾಡಿರುವ ಬೀನ್ಸ್, ಕ್ಯಾರೆಟ್ ಹಾಕೊಳ್ತಾ ಇದ್ದೇನೆ. ತೊಂಡೆಕಾಯಿ ಸ್ವಲ್ಪ ಜಾಸ್ತಿನೇ ಇದೆ, ಬೀನ್ಸ್ ಮತ್ತೆ ಕ್ಯಾರೆಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದೆ. ಇದನ್ನ ಕುಕ್ಕರಲ್ಲಿ ಹಾಕೊಳ್ತೇನೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಬಾಳೆಕಾಯಿನೂ ಕೂಡ ನಾನು ಹಾಕೊಳ್ತೇನೆ. ಬಾಳೆಕಾಯಿ ಕುಕ್ಕರಲ್ಲಿ ಹಾಕುದು ಬೇಡ, ಅದು ಬೇಗ ಬೆಂದು ಬರ್ತದೆ, ಹಾಗಾಗಿ ಕೊನೆಯಲ್ಲಿ ಹಾಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತೇನೆ. ಜಾಸ್ತಿ ನೀರನ್ನ ಹಾಕೋದು ಬೇಡ, ಅವಿಲ್ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲವನ್ನ ಹಾಕ್ತೇನೆ. ಕೆಲವೊಬ್ರು ಹಾಕುದಿಲ್ಲ ಅವಿಲಿಗೆ ಬೆಲ್ಲವನ್ನ, ನಾನು ಹೋಳಿಗೆ ರುಚಿ ಬರ್ತದೆ ಅಂತ ಚೂರೆ ಚೂರು ಬೆಲ್ಲವನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನ ಬೇಯಿಸ್ಕೊಳ್ತೇನೆ. ಒಂದು ವಿಸಿಲ್ ಬರ್ಸಿದ್ರೆ ಸಾಕು, ಎಲ್ಲ ತರಕಾರಿ ಬೆಂದು ಬರ್ತದೆ. ಉಳಿದ ತರಕಾರಿಗಳೆಲ್ಲ ಬೆಂದಾಗಿದೆ. ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವ ಬಾಳೆಕಾಯಿಯ ಹೋಳನ್ನು ಹಾಕಿದ್ದೇನೆ. ಒಂದೇ ಒಂದು ಬಾಳೆಕಾಯಿಯನ್ನು ಬಳಸಿದ್ದು ನಾನಿಲ್ಲಿ. ಬಾಳೆಕಾಯಿಯನ್ನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಹಾಗಾಗಿ ಕಪ್ಪಾಗಿಲ್ಲ, ಇಲ್ಲಾಂದ್ರೆ ಕಪ್ಪಾಗ್ತದೆ. ಇದನ್ನು ಕೂಡ ಹದವಾಗಿ ಬೇಯಿಸ್ಕೊಳ್ತೇನೆ. ಮಿಕ್ಸಿ ಜಾರಲ್ಲಿ ಅರಿಯೋದಕ್ಕೆ 1 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಖಾರಕ್ಕೆ 3 ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಸಾಕು ಅಂದ್ರೆ ಇನ್ನು ಸ್ವಲ್ಪ ಕಡಿಮೆ ಬೇಕಾದ್ರೂ ಹಾಕೊಳ್ಬಹುದು. ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ಈ ರೀತಿ ನುಣ್ಣಗೆ ರುಬ್ಬಿದಾಗಿದೆ. ಬಾಳೆಕಾಯಿಯು ಬೆಂದಾಗಿದೆ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ, ಹಾಗೆ ರುಬ್ಬಿರುವ ಈ ಕಾಯಿ ಹಾಗೂ ಜೀರಿಗೆ ಮಿಶ್ರಣ ಇದೆಯಲ್ಲ, ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಗಟ್ಟಿಯಾಗೇ ಇದೆ, ಮತ್ತೆ ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ. ಸ್ವಲ್ಪ ಗಟ್ಟಿನೇ ಇರ್ತದೆ, ತುಂಬ ನೀರಾಗಿ ಮಾಡೋದಿಲ್ಲ. ಹೋಳು ಹಾಗೆ ರಸ ಎಲ್ಲ ಒಟ್ಟೊಟ್ಟಿಗೆ ಇರುವ ಹಾಗೆ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಒಂದು ಕುದಿ ಬರಲಿ. ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಉರಿಯನ್ನು ಆಫ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಕಡೆದಿರುವ ಮಜ್ಜಿಗೆನ ಸೇರಿಸಿದ್ದೇನೆ. ಮಜ್ಜಿಗೆ ಇಲ್ಲ ಅಂದ್ರೆ ನೀವು ಮೊಸರನ್ನ ಬೇಕಾದ್ರೆ ಸ್ವಲ್ಪ ಬೀಟ್ ಮಾಡಿ ಸೇರಿಸ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ರೆ ರುಚಿಯಾದ ಅವಿಲ್ ರೆಡಿ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನ ಹಾಕೊಳ್ಬೇಕು. ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ನಂತರ ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ, ಹಾಗೆ ಜೀರಿಗೆ. ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪ ಚಟಪಟ ಅನ್ಲಿ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಇದಕ್ಕೆ 1-2 ಒಣಮೆಣಸಿನ ಪೀಸು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಮಾಡಿಟ್ಟಿರುವ ಅವಿಲಿಗೆ ಸೇರಿಸ್ಕೊಳ್ತೇನೆ.
ಇವತ್ತಿನ ರುಚಿ ರುಚಿಯಾದ ಈ ಅವಿಲ್ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳನ್ನ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೇನೆ. ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.